ಇರೋ ವಿಷಯ ಆ ಕ್ರಿಟಿಕಲ್ ಪಾಯಿಂಟ್ ಏನಂದರೆ ಕ್ಲಾರಿಟಿ ಆ್ಯಂಡ್ ಸ್ಟ್ರಕ್ಚರ್. ಯಾರಿಗೂ ಹಂಗೆ ಏನಂತಾರೆ ಬಂಡಲ್ ವಿಷಯ, ಉಪಯೋಗಿಲ್ಲದ ವಿಷಯ, ಫಿಲ್ಲರ್ ವಿಷಯ ಅಂದ್ರೆ ಅದನ್ನೆಲ್ಲ ಏನು ತುಂಬ್ಸಕ್ಕೆ ಹಂಗೆ ಕತೆ ಹೇಳ್ಕೊಂತ ರೀಲ್ಸ್ ಸುತ್ಕೊಂಡ್ರೆ ಅದು ಯಾರಿಗೂ ಇಷ್ಟಸಂಗಿಲ್ಲ. ಅದಕ್ಕೆ ಏನಂತಂದ್ರೆ ಪ್ರೇಕ್ಷಕರ ಅಥವಾ ವೀಕ್ಷಕರ ಸಮಯನ ಗೌರವಿಸೋದು, ಅಗತ್ಯವಾದ ಮಾಹಿತಿ ಕೊಡೋದು, ನೇರವಾಗಿ ಡೈರೆಕ್ಟ್ ಟು ಪಾಯಿಂಟ್, ಸ್ಟ್ರೇಟ್ ಟು ಪಾಯಿಂಟ್ ಅಂತಾರಲ್ಲ ಅದು ಆ ಥರ ಇತ್ತಂತಂದ್ರೆ ಅವಾಗ ವೀಕ್ಷಕರು ಏನು ಮಾಡ್ತಾರೆ, ಏನು ಹೆಚ್ಚಾಗಿ ತಮ್ಮನ್ನು ವಿಡಿಯೋ ನೋಡೋರಲ್ಲಿ ಏನು ತೊಡಗಿಸ್ಕೊತಾರೆ, ಅವರು ಎಂಗೇಜ್ ಆಗ್ತಾರೆ. ಈ ಥರ ಸುಳ್ಳು ರೀಲ್ಸ್ ಸುತ್ತೋದು ಅಥವಾ ಕತೆ ಏನು ಬಂಡಲ್ ವಿಷಯ ಹೇಳೋದಕ್ಕಿಂತ ಏನಪ್ಪ ಅಂತಾರೆ ಪಾಯಿಂಟ್ ಟು ಪಾಯಿಂಟ್ ವಿಷಯ ಯಾರು ಹೇಳ್ತೇವೆ ಅಂತಂದರೆ ಅದ್ರಲ್ಲಿ ಏನು ಬರುತ್ತೆ ಅಂತಾರೆ ಯೂಟ್ಯೂಬ್ ಚಾಪ್ಟರ್ಸ್. ಅಂದರೆ ಏನು ಡೈರೆಕ್ಟ್ ನೋಡಿ ಒಂದು 10 ಮಿನಿಟಿನ ವಿಡಿಯೋದಾಗ 2-3 ಮಿನಿಟ್ ಹಂಗೆ ಏನೋ ಒಂದೇನೋ ಕತೆ ಹೇಳ್ತಂತ ಅದರ ಉಪಯೋಗ ಆಗಲ್ಲ. ಏನೋ ಅಂತಂದು ದೌಡ್ ಹೋಗ್ತಾರೆ, ಏನು ಬಿಡ ಇದೆ ಅಂತಂದು ಏನಪ್ಪ ಕ್ಲೋಸ್ ಮಾಡಿ ವಿಡಿಯೋ ಕ್ಲೋಸ್ ಮಾಡಿ ಹೋಗ್ಬಿಡ್ತಾರೆ. ಅದ್ರ ಬದಲಿ ನಾವು ಅಲ್ಲಿ ಏನು ಚಾಪ್ಟರ್ಸ್ ಹಾಕಿದಾರೆ, ಆ ಚಾಪ್ಟರ್ಸಲ್ಲಿ ಇಂಟ್ರೊಡಕ್ಷನ್ ಏನಪ್ಪ ಒಂದು ಮೇನ್ ಟಾಪಿಕ್ಸ್ ಏನು ಸಮ್ರಿ ಹಿಂಗೆಲ್ಲ ಇತ್ತಂತಾರೆ ಅವರು ಡೈರೆಕ್ಟ್ ಏನು ಆ ಚಾಪ್ಟರ್ಸಿಗೆ ಜಿಗಿತಾರೆ. ಇಲ್ಲಿ ವಿಡಿಯೋದಾಗ ನೋಡಿರಿ ಅದೆಲ್ಲ ಕಾಣ್ತದೆ ಏನೇನು ಯಾವ ಥರ ನಾನು ನನ್ನ ವಿಡಿಯೋದಲ್ಲಿ ಹಾಕಿದ್ದೇನೆ. ಬೇರೆಯವ್ರ ವಿಡಿಯೋ ಕೂಡ ಏನು ಅದರಲ್ಲಿ ಕೂಡ ಏನು ಚಾಪ್ಟರ್ಸ್ ಯಾವ ಥರ ಬಂದಿದೆ ಅದನ್ನು ತೋರಿಸ್ತಾ ಇದ್ದೇನೆ, ನೋಡ್ಕೊಳ್ಳಿ.